ಹಾಯ್ ಫ್ರೆಂಡ್ಸ್, ಇವತ್ತು ಆಸೆ ಸೀರಿಯಲಲ್ಲಿ ಮೀನಾ ಅವರು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಮುಂದೆ ನಿಂತಿರ್ತಾರೆ. ಟ್ರಾಫಿಕ್ ಪೊಲೀಸ್ ಬರಲಿ ಅಂತ ಕಾಯ್ತಾ ಇರ್ತಾಳೆ. ಇನ್ನೂ ಬರಲಿಲ್ವಲ್ಲ, ಏನು ಮಾಡೋದು, ಅಕಸ್ಮಾತ್ ಬಂದರೆ ಏನು ಹೇಳೋದು ಅಂತ ಮೀನಾ ತುಂಬ ಟೆನ್ಷನಲ್ಲಿ ಇರ್ತಾರೆ. ಅದೇ ಟೈಮ್ಗೆ ಸೂರ್ಯ ಅವ್ರು ಫೋನ್ ಮಾಡ್ತಾರೆ. ಮೀನಾ ಎಲ್ಲಮ್ಮ ಇದೆಯಾ ಅಂತ ಕೇಳ್ತಾರೆ. ಅದು ಆಚೆ ಇದ್ದೀನಿ ರೀ ಅಂತ ಹೇಳ್ತಾರೆ. ಯಾಕ್ರಿ ಅಂತ ಕೇಳ್ತಾಳೆ. ಅದು ಊಟಕ್ಕೆ ಬರ್ತಿದ್ದಮ್ಮ ಅಂತ ಸೂರ್ಯ ಹೇಳ್ತಾರೆ. ಹೌದಾ, ಬನ್ನಿ, ನನ್ನ ಮನೇಲಿ ಇರಲ್ಲ ಅಂತ ಹೇಳ್ತಾಳೆ. ಯಾಕಮ್ಮ, ಎಷ್ಟೊತ್ತಾಗುತ್ತೆ ಹೇಳು, ಬರ್ತೀನಿ ಅಂತ. ಇಲ್ಲ ರೀ, ಅದು ಇನ್ನೂ ಲೇಟ್ ಆಗುತ್ತೆ ಅಂತ ನಡೆದಿರೋ ವಿಷಯ ಎಲ್ಲ ಸೂರ್ಯನಿಗೆ ಹೇಳ್ತಾರೆ. ಸೂರ್ಯ ಅವರು ಸರಿ ಆಯ್ತಿರು, ನಾನು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ಬರ್ತೀನಿ ಅಂತ ಅವರು ಹೊರಟಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಇನ್ನು ಪೊಲೀಸ್ ಸ್ಟೇಷನ್ ಒಳಗಡೆ ಇರೋ ಛಾಯೆ ಹೇಳ್ತಾಳೆ, ಸರ್ ಇವರೆಲ್ಲ ಮೋಸ ಮಾಡಿದ್ದಾರೆ ಸರ್, ಇವರೆಲ್ಲ ಫ್ರಾಡ್ಗಳು ಸರ್ ಅಂತ ಹೇಳ್ತಾಳೆ. ಆಗ ಮನೋಜ, ನೀನು ಕಣೆ, ನೀನು ಮಾಡಿರೋ ಕೆಲಸಕ್ಕೆ ನಾನು ರೋಡಲ್ಲಿ ಭಿಕ್ಷೆ ಎತ್ತಿದ್ದೀನಿ, ಇವಳನ್ನ ನಂಬೇಡಿ ಸರ್, ಇವಳು ಫ್ರಾಡು ಸರ್ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಛಾಯಾ ಅವ್ರು ಲಾಯರ್ ಬರ್ತಾರೆ. ಅವ್ರನ್ನ ಇಂಟ್ರೊಡ್ಯೂಸು ಮಾಡ್ಕೋತಾರೆ. ಪೊಲೀಸ್ ಅವರು ಲಾಯರ್ಗೆ ಹೇಳ್ತಾರೆ, ಇವ್ರದ್ದು 27 ಲಕ್ಷ ಎತ್ಕೊಂಡು ಓಡೋಗಿದ್ದಾರೆ ಅಂತ ಹೇಳ್ತಾರೆ. ಆಗ ಲಾಯರ್ ಹೇಳ್ತಾರೆ, ಇವ್ರು ಯಾಕೆ ಸರ್ ಓಡೋಗ್ತಾರೆ, ಇವರು ಕೆನಡಾದಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ ಸರ್ ಅಂತ ಹೇಳ್ತಾರೆ. ಮನೋಜ ಇದ್ದವರು, ಓಹೋ, ನನ್ನ ದುಡ್ಡು ಎತ್ಕೊಂಡೋಗಿ ಓಡೋಗಿ ನೀನು ಬಿಸ್ನೆಸ್ ಮಾಡ್ತಿದ್ಯೋ ಅಂತ ಹೇಳ್ತಾರೆ. ಆಗ ರೋಹಿಣಿ ಇದ್ದವರು ಹೇಳ್ತಾರೆ, ಇದರಲ್ಲೇ ಗೊತ್ತಾಗ್ತಿದೆಯಾ ಅಲ್ವಾ ಸರ್, ಇವರು ನಮ್ಮ ದುಡ್ಡು ಕದ್ಬಿಟ್ಟು ಹೋಗಿ ಕೆನಡಾದಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ. ಆಗ ಲಾಯರ್ ಇದ್ದವ್ರು ಹೇಳ್ತಾರೆ, ನಿಮ್ಮ ಹತ್ರ ಸಾಕ್ಷಿ ಏನಮ್ಮ ಇದೆ, ಇವ್ರು ನಿಮ್ಮ ದುಡ್ಡು ಕದ್ದಿ ಕೆನಡಾಗೆ ಹೋಗಿದ್ದಾರೆ ಅಂತ ಲಾಯರ್ ಕೇಳ್ತಾರೆ. ಆಗ ಮನೋಜ ಹೇಳ್ತಾನೆ, ಇವ್ರು ಕಳಿಸಿರೋ 27 ಲಕ್ಷ ನನ್ನ ಅಕೌಂಟ್ ಡೀಟೇಲ್ಸಲ್ಲಿದೆ ಅಂತ ಮನೋಜ ಸಾಕ್ಷಿ ತೋರಿಸ್ತಾರೆ. ಆಗ ಲಾಯರ್ ಅವ್ರು ಹೇಳ್ತಾರೆ, ನಿಮ್ಮ ಅನುಮತಿ ಇಲ್ಲದೆ ಬ್ಯಾಂಕ್ ಅವರು ಯಾವುದೇ ರೀತಿ ಈ ಥರ ಕೆಲಸ ಮಾಡಲ್ವಲ್ಲ, ನೀವು ಸೈನ್ ಹಾಕಿರೋದ್ರಿಂದನೇ ಮಾಡಿರೋದು ಅಂದ್ಬಿಟ್ಟು ಲಾಯರ್ ಬಂದು ಪೊಲೀಸ್ ಅವ್ರಿಗೆ ಅವ್ರ ಡಾಕ್ಯುಮೆಂಟ್ ತೋರಿಸ್ತಾರೆ. ಆಗ ಮನೋಜ್ ಅವ್ರು ಹೇಳ್ತಾರೆ, ನಾನು ಒಂದಷ್ಟು ಬ್ಯಾಂಕ್ ಡಾಕ್ಯುಮೆಂಟ್ಗೆ ಸೈನ್ ಹಾಕಿದ್ದೆ ರೋಹಿಣಿ, ಅದ್ರದ್ದು ಇರಬೇಕು ಅಂತ ಪೊಲೀಸ್ ಅವ್ರಿಗೆ ಹೇಳ್ತಾರೆ. ಸರ್, ಇವಳು ನನ್ನ ಕೈಲಿ ಸೈನ್ ಮಾಡಿಸ್ಕೊಂಡಿರೋದು ಬೇರೆ ವಿಷಯಕ್ಕೆ, ಈ ವಿಷಯಕ್ಕಲ್ಲ ಅಂತ ಮನೋಜ್ ಹೇಳ್ತಾರೆ. ಛಾಯಾ, ಇವರೇ ಸರ್ ನನಗೆ ಚೀಟ್ ಮಾಡಿರೋದು, ನಾನಲ್ಲ ಸರ್ ಚೀಟ್ ಮಾಡಿರೋದು ಅಂತ ಹೇಳ್ತಾಳೆ. ಆಗ ಮನೋಜು, ನೀನು ಚೀಟರು ಅಂತ ಹೇಳ್ತಾನೆ. ಆಗ ರೋಹಿಣಿನೂ ಅಷ್ಟೇ, ನೀನು ಚೀಟರು, ನೀನು ಮೋಸ ಮಾಡಿ ದುಡ್ಡು ಕತ್ಕೊಂಡು ಹೋಗ್ಬಿಟ್ಟು ಈಗ ಈ ಥರ ಎಲ್ಲ ನಾಟಕ ಆಡ್ತಿದ್ಯಾ ಅಂತ ಹೇಳ್ತಾಳೆ. ಛಾಯಾ, ರೆಸ್ಪೆಕ್ಟ್ ಕೊಟ್ಟು ಮಾತಾಡು, ನಿನ್ಗೆ ಯಾವ ರೆಸ್ಪೆಕ್ಟೇ ಕೊಡಬೇಕು, ಮೋಸ ಮಾಡಿ ದುಡ್ಡು ಕತ್ಕೊಂಡು ಹೋಗಿರೋದು, ಮರ್ಯಾದೆಯಿಂದ ನಾನು ದುಡ್ಡು ಕೊಟ್ಬಿಟ್ಟು ಹೋಗು, ಇಲ್ಲ ಅಂದರೆ ಈ ಪೊಲೀಸ್ ಸ್ಟೇಷನಿಂದ ನೀನು ಈಚೆ ಕಡೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಸರ್, FIR ಹಾಕಿ ಸರ್ ಇವಳ ಮೇಲೆ ಅಂತ ರೋಹಿಣಿ ಹೇಳ್ತಾರೆ. ಅದೇ ಟೈಮಲ್ಲಿ ಸೂರ್ಯ ಓಡಿ ಮೀನಾ ಹತ್ರ ಬಂದು ಕೇಳ್ತಾನೆ, ಏನಮ್ಮ ಮಾಡ್ಕೊಂಡಿದ್ಯಾ ಅಂತ. ರೀ, ಅದು ನಿಲ್ಲಿಸಿದೆ ರೀ ಪಾರ್ಕಿಂಗ್ ಹತ್ರ, ಅಲ್ಲಿ ಎತ್ಕೊಂಡ್ಬಂದ್ಬಿಟ್ಟಿದ್ದಾರೆ ಅಂತ ಮೀನಾ ಹೇಳ್ತಾರೆ. ಆಗ ಸೂರ್ಯ ಅವ್ರು ಹೇಳ್ತಾರೆ, ಮೊದಲೇ ಆಟೋನ ಹೀಗೆ ಮಾಡಿ ಒಂದು ದಂಡಿ ಫೈನ್ ಕಟ್ಟಿ ಇಸ್ಕೊಂಬಂದಿದ್ದಾಯಿತು, ಈಗ ನೋ ಪಾರ್ಕಿಂಗ್ ಎಲ್ಲ ನೋಡ್ಕೊಂಡು ನಿಲ್ಲಿಸ್ಬೇಕಲ್ವೇನಮ್ಮ ಅಂತ. ಅದು ಸೈಕಲ್ನ ನಾನು ಎಲ್ಲಿ ಅಂದರೆ ಅಲ್ಲಿ ನಿಲ್ಲಿಸ್ತಿದ್ನಲ್ಲ, ಹಂಗೆ ಇದು ಕೊಟ್ಬಿಟ್ಟು ಬರೋಣ ಅನ್ನೋಷ್ಟರೊಳಗಡೆ ಪೊಲೀಸವ್ರು ಬಂದು ಎತ್ಕೊಂಬಂದ್ಬಿಟ್ಟಿದ್ದಾರೆ ಅಂತ ಹೇಳ್ತಾಳೆ. ಸೂರ್ಯ ಅವರು, ನಿನ್ನ ಜಾಗೃತೆ ನೀನು ಇರಬೇಕು, ನೋಡಬೇಕು, ನಿಲ್ಲಿಸ್ಬೇಕು, ಅದು ನಮ್ಮ ಕರ್ತವ್ಯ ಅಲ್ವೇನಮ್ಮ ಅಂತ ಹೇಳ್ತಾರೆ. ಆಗ ನನಗೇನು ರೀ ಗೊತ್ತು, ಟ್ರಾಫಿಕ್ ಪೊಲೀಸ್ ಬರ್ತಾರೆ ಅಂತ ನಿಲ್ಲಿಸ್ಬಿಟ್ಟೆ ಅಂತ ಹೇಳ್ತಾರೆ. ಅದಕ್ಕೆ ಸೂರ್ಯ ಅವರು ಬೈತಾರೆ. ಮೀನಾ, ಹೂವು ಎಲ್ಲ ಬಾಡೋಗ್ಬಿಡುತ್ತೆ ರೀ ಅಂತ ಹೇಳ್ತಾಳೆ. ನಿಂಗೀಗ ಅದು ಮುಖ್ಯ ಅಲ್ವಾ, ಬಾ ಅಂತ ಕರ್ಕೊಂಬರ್ತಾರೆ. ಅಲ್ಲೇ ಇದ್ದಿದ್ದು ಕಾನ್ಸ್ಟೇಬಲ್ನ ಸೂರ್ಯ ಮಾತಾಡಿಸ್ತಾರೆ. ಸರ್ ನಮಸ್ತೆ, ನಮ್ಮ ಗಾಡಿ ಹೀಗೆ ನೋ ಪಾರ್ಕಿಂಗಲ್ಲಿ ನಿಲ್ಲಿಸಿದ್ವಿ, ಎತ್ಕೊಂಬಂದ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಆಗ ಹೌದಾ, ನೋ ಪಾರ್ಕಿಂಗಲ್ಲಿ ನಿಲ್ಲಿಸಿರೋ ಗಾಡಿನ ಸ್ಟೇಷನ್ಗೆ ಎತ್ಕೊಂಬರ್ದೆ, ನೀನು ಸರ್ವಿಸ್ ಸ್ಟೇಷನ್ಗೆ ಎತ್ಕೊಂಡು ಹೋಗ್ಬೇಕು ಅಂತ ಅವ್ರು ಹೇಳ್ತಾರೆ. ಸರ್, ಅದೆಲ್ಲ ನನ್ನ ಹೆಂಡತಿ ಗೊತ್ತಿಲ್ಲದೇ ನಿಲ್ಲಿಸ್ಬಿಟ್ಟಿದ್ದಾರೆ, ನೋ ಪಾರ್ಕಿಂಗಲ್ಲಿ ನಿಲ್ಲಿಸ್ಬಾರ್ದು ಅನ್ನೋದು ಗೊತ್ತಿಲ್ವೇನಮ್ಮ ಅಂತ ಬೈತಾರೆ. ಆಗ ಇಲ್ಲ ಸರ್, ಇವಳು ಫಸ್ಟ್ ಟೈಮ್ ಗಾಡಿ ಓಡಿಸಿರೋದು, ಅದಕ್ಕೆ ನಿಲ್ಲಿಸ್ಬಿಟ್ಟಿದ್ದಾಳೆ ಅಂತ ಹೇಳ್ತಾರೆ. ಕಾನ್ಸ್ಟೇಬಲ್ ಕೇಳ್ತಾರೆ, ನೀನೇನು ಕೆಲಸ ಮಾಡ್ತಿರೋದಪ್ಪ ಅಂತ ಕೇಳ್ತಾರೆ. ಕಾರ್ ಓಡಿಸಿದ್ದೀನಿ ಅಂತ ಸೂರ್ಯ ಹೇಳ್ತಾರೆ. ನಿಮಗೆ ಪ್ರೊಸೀಜರ್ಸ್ ಎಲ್ಲ ಗೊತ್ತಿರಲ್ವಾ, ಫೈನ್ ಕಟ್ ಬಿಡಿಸ್ಕೊಂಡು ಹೋಗ್ಬೇಕು, ಇಲ್ಲ ಕೋರ್ಟಲ್ಲಿ ಹೋಗಿ ಬಿಡಿಸ್ಕೊಬೇಕು ಅಂತ. ಆಗ ಮೀನಾ ಇದ್ದವಳು, ಸರ್ ನಾವೇನು ಚಿಕ್ಕ ಪುಟ್ಟ ವ್ಯಾಪಾರ ಮಾಡ್ಕೊಂಡಿದ್ದೀವಿ, ನಾವು ಯಾರ ತಲೆ ಮೇಲೂ ಏನೂ ಹೊಡೆದಿಲ್ಲ, ನಮಗೆ ಯಾಕೆ ಸರ್ ಹಿಂಗೆ ಮಾಡ್ತೀರಾ ಅಂತ ಕೇಳ್ತಾಳೆ. ಆಗ ಅದೆಲ್ಲ ನಮ್ಗೆ ಗೊತ್ತಿಲ್ಲ ಕಣಮ್ಮ, ಅದಕ್ಕೊಂದು ಪ್ರೊಸೀಜರ್ ಅಂತ ಇರುತ್ತೆ, ಫೈನ್ ಕಟ್ಟಿ ಬಿಡಿಸ್ಕೋಬೇಕು, ಇಲ್ಲ ಅಂದರೆ ಕೋರ್ಟಲ್ಲಿ ಹೋಗಿ ಬಿಡಿಸ್ಕೊಬೇಕು ಅಂತ ಹೇಳ್ತಾರೆ. ಆಗ ಸೂರ್ಯ, ಫೈನ್ ಕಟ್ಟೆ ಬಿಡಿಸ್ಕೊಂಡು ಹೋಗ್ತೀನಿ ಸರ್ ಅಂತ ಹೇಳ್ತಾರೆ. ಅದಕ್ಕೆ ಟ್ರಾಫಿಕ್ ಪೊಲೀಸ್ SI ಬರಬೇಕು, ಅವ್ರು ಬಂದಮೇಲೆ ಫೈನ್ ಕಟ್ಕೊಂಡು ಬಿಡಿಸ್ಕೊಂಡು ಹೋಗಿರಂತೆ ಅಂತ ಹೇಳ್ತಾರೆ. ಆಗ ಸೂರ್ಯ ಕೇಳ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ ಸರ್. ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಅಂತ ಎಲ್ಲ ಹೇಳೋಕ್ಕಾಗಲ್ಲ, ರೌಂಡ್ಸ್ಗೆ ಹೋಗಿದ್ದಾರೆ, ವೆಯ್ಟ್ ಮಾಡಿ ಬರ್ತಾರೆ ಅಂತ ಅಂದ್ಬಿಟ್ಟು ಕಾನ್ಸ್ಟೇಬಲ್ ಹೊರಡ್ತಾರೆ. ಇನ್ನು ಮೀನಾ ಅಳ್ತಾ ಇರ್ತಾಳೆ, ಬೇಜಾರು ಮಾಡ್ಕೊಂಡಿರ್ತಾಳೆ. ಆಗ ಸೂರ್ಯ ಹೇಳ್ತಾರೆ, ಇಲ್ಲೇ ಇದೆಯಲ್ಲಮ್ಮ ಗಾಡಿ, ಯಾಕಮ್ಮ ಬೇಜಾರು ಮಾಡ್ಕೊತಾ ಇದೆಯಾ, ಬಿಡಿಸ್ಕೊಳ್ಳೋಣ ಬಿಡು, ಆಯಿತು, ಅಳ್ಬೇಡ, ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾರೆ. ಒಳಗಡೆ ಕೂತ್ಕೊಂಡಿರೋ ಲಾಯರ್ ಹೇಳ್ತಾರೆ, ಯಾವುದೇ ಸಾಕ್ಷಿ ಇಲ್ಲದೆ ಅಪ್ಪಾದನೆ ಹೊಡಿಸಿದ್ದಾರೆ ಸರ್ ಅಂತ ಲಾಯರ್ ಅವರು ಹೇಳ್ತಾರೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಹೌದಾ, FIR ಹಾಕೋಣ, ಸಾಕ್ಷಿ ತೋರಿಸ್ತೀವಿ ನಾವು ಅಂತ ಹೇಳಿ FIR ಹಾಕಿ ಸರ್ ಇವ್ರ ಮೇಲೆ ಅಂತ ಹೇಳ್ತಾರೆ.
ನಾವು ಕೋರ್ಟ್ಗೆ ಎಲ್ಲ ಸಾಕ್ಷಿ ಪ್ರೂಫ್ ಎಲ್ಲ ತೋರಿಸ್ತೀವಿ, ಇವಳ ಹತ್ರ ದುಡ್ಡು ಇಸ್ಕೊಳ್ದೆ ಇವಳನ್ನ ಬಿಡೋ ಮಾತೇ ಇಲ್ಲ ಅಂತ ರೋಹಿಣಿ ಹೇಳ್ತಾರೆ. ಆಗ ಪೊಲೀಸವ್ರು ಹೇಳ್ತಾರೆ, ನೋಡಿ ಛಾಯಾ ಅವರೇ, ಇವ್ರ ದುಡ್ಡನ್ನ ನೀವು ಈಸ್ಕೊಂಡಿರೋ ನಿಜ, ಆ ದುಡ್ಡು ಕೊಟ್ಬಿಡಿ, ನಿಮಗೆ ಪ್ರಾಬ್ಲಮ್ಮೇ ಇರಲ್ಲ, ನೀವು ಆರಾಮಾಗಿ ಕೆನಡಾಗೆ ಹೋಗ್ಬೋದು ಅಂತ ಹೇಳ್ತಾರೆ. ಆಗ ಛಾಯಾ ಹೇಳ್ತಾರೆ, ಸರ್ ಇವ್ರ ಜೊತೆ ನಾನು 6 ತಿಂಗಳು ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ಪಲ್ಲಿದ್ದೆ, ಅದಕ್ಕೆ ಸರಿ ಹೋಯ್ತು ಸರ್ ಅಂತ ಹೇಳ್ತಾರೆ. ಆಗ ಪೊಲೀಸವ್ರು ಏನಮ್ಮ ಮಾತಾಡ್ತಿದ್ಯಾ ನೀನು ಅಂತ ಬೈತಾರೆ. ಆಗ ಲಾಯರ್ ಹೇಳ್ತಾರೆ, ಒಂದು ನಿಮಿಷ ಸರ್ ಅಂದ್ಬಿಟ್ಟು ಛಾಯನ ಸೈಡಲ್ಲಿ ಕರ್ಕೊಂಡು ಹೋಗ್ಬಿಟ್ಟು, ಯಾಕೆ ಮೇಡಮ್ ಈ ಥರ ಎಲ್ಲ ಮಾತಾಡ್ತಿದ್ದೀರಾ, ಈ ಥರ ಎಲ್ಲ ಮಾತಾಡ್ಬಿಡಿ ಮೇಡಮ್, ನಿಮ್ಮ ಕ್ಯಾರೆಕ್ಟರ್ನ ನೀವೇ ಸ್ಪಾಯ್ಲ್ ಮಾಡ್ಕೋತಿದ್ದೀರಾ ಅಂತ ಹೇಳ್ತಾರೆ. ಮೀನಾ ಮನೆ ಹತ್ರ ಇದ್ದಿದ್ದ ಗಾಡಿನ ಕಾರ್ಪೊರೇಷನ್ ಅವ್ರು ಎತ್ಕೊಂಡ್ರು, ರೋಡಲ್ಲಿ ನಿಲ್ಸಿದ ಗಾಡಿನ ಟ್ರಾಫಿಕ್ ಪೊಲೀಸವ್ರು ಎತ್ಕೊಂಡ್ರು. ನನ್ನ ಟೈಮೇ ಸರಿಗಿಲ್ಲ ರೀ ಅಂತ ಬೇಜಾರು ಮಾಡ್ಕೊತಾ ಇರ್ತಾಳೆ. ಆಗ ಸೂರ್ಯ ಹೇಳ್ತಾರೆ, ಓ ನೀನು ನಿಲ್ಸಿದ ಕಡೆ ನೋ ಪಾರ್ಕಿಂಗ್ ತಂದು ದೇವ್ರು ನಿಲ್ಸದ್ನಾ, ನಿನ್ನ ಟೈಮ್ ಸರಿಗಿಲ್ಲ, ನೀನು ಮಾಡಿರೋದು ಸರಿಗಿಲ್ಲ, ನೀನೊಬ್ಳದೇನ ನಿಲ್ಲಿಸಿರೋದು ನೋ ಪಾರ್ಕಿಂಗ್, ನೋಡಲಿ ಎಷ್ಟೊಂದು ಜನ ನಿಲ್ಲಿಸಿದ್ದಾರೆ ಅಂತ ಸೂರ್ಯ ಹೇಳ್ತಾ ಇರ್ತಾರೆ. ಇಲ್ಲಿ ಛಾಯಾ ಹೇಳ್ತಾ ಇರ್ತಾಳೆ, ಸರ್ ನಾನು ಪ್ರಾಪರ್ಟಿ ತೊಗೊಳಕ್ಕೆ ಬಂದಿರೋದು, ನನಗೆ ಕೆನಡಾಗೆ ಅರ್ಜೆಂಟಾಗಿ ಹೋಗಬೇಕು ಸರ್, ಬಿಸ್ನೆಸ್ಸಲ್ಲಿ ಕೆಲಸ ಇದೆ ಅಂತ ಹೇಳ್ತಾ ಇರ್ತಾರೆ. ಆಗ ರೋಹಿಣಿ ಹೇಳ್ತಾಳೆ, ಇವಳು ನಮ್ಮ ಹತ್ರ ಕದ್ದಿರೋ ದುಡ್ಡನ್ನ ಕೊಟ್ಬಿಟ್ಟು ಕೆನಡಾಗಾರು ಹೋಗಿ ಕೇಳಿ, ಇನ್ನೊಂದು ಕಡೆನಾರು ಹೋಗಿ ಕೇಳಿ ಸರ್, ಫಸ್ಟು ಕದ್ದಿರೋ ದುಡ್ಡು ಕೊಡೋಕೆ ಕೇಳಿ ಸರ್ ಅಂತ ಹೇಳ್ತಾರೆ. ಆಗ ಛಾಯಾ, ಏನೇ ನಾನು ಯಾವಾಗ ನಿನ್ನ ದುಡ್ಡು ಕದ್ದೆ ಅಂತ ಹೇಳ್ತಾರೆ. ರೋಹಿಣಿಗೂ ಛಾಯನಿಗೂ ಜಗಳ ಆಗುತ್ತೆ. ಆಗ ಮನೋಜ ಹೇಳ್ತಾರೆ, ಇವಳು ನಾನು ದುಡ್ಡು ಕೊಡದೆ ಇವಳು ಸ್ಟೇಷನಿಂದ ಆಚೆ ಹೋಗಂಗೆ ಇಲ್ಲ ಸರ್ ಅಂತ ಹೇಳ್ತಾನೆ. ಆಗ ರೋಹಿಣಿನೂ ಜಗಳ ಮಾಡಿಕೊಂಡೆ ನಿಂತಿರ್ತಾಳೆ. ಅಡ್ವೊಕೇಟ್ ಇದ್ದವರು, ಸರ್ ನಮ್ಮ ಕ್ಲೈಂಟ್ಗೆ ಅರ್ಜೆಂಟು ಕೆನಡಾದಲ್ಲಿ ಮೀಟಿಂಗ್ ಇದೆ ಸರ್, ಅದೆಲ್ಲ ಮುಗಿಸ್ಕೊಂಡ್ಬಂದು ಅವ್ರು ಇಲ್ಲಿ ಪ್ರೊಸೀಜರ್ ಮಾಡ್ತಾರೆ ಅಂತ ಹೇಳ್ತಾರೆ. ಇನ್ನು ಸೂರ್ಯ ಅವ್ರಿಗೆ ಪರಿಚಯ ಇರೋ ಕಾನ್ಸ್ಟೇಬಲ್ ಒಬ್ಬರು ಸಿಗ್ತಾರೆ. ಅವ್ರನ್ನ ಸೂರ್ಯ ಅವರು ರಿಕ್ವೆಸ್ಟ್ ಮಾಡ್ಕೊತಾರೆ, ಈ ಥರ ನನ್ನ ಹೆಂಡತಿ ಗಾಡಿನೇ ಎತ್ಕೊಂಡ್ಬಂದ್ಬಿಟ್ಟಿದ್ದಾರೆ ಸರ್ ಅಂತ. ಆಗ ಕಾನ್ಸ್ಟೇಬಲ್ ಕೂಡ ಅದನ್ನೇ ಹೇಳ್ತಾರೆ, ಎಸ್ ಐ ಬರದೆ ಬಿಡೋಕ್ಕಾಗಲ್ಲ ಕಣಪ್ಪ, ಎಸ್ ಐ ಬಂದಿದ ತಕ್ಷಣ ಫಸ್ಟ್ ನಿನಗೆ ಹೇಳ್ತೀನಿ, ನಿಂದೆ ಬಿಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಸೂರ್ಯ ಅವರು ಸರಿ ಸರ್ ಅಂತ ಹೋಗ್ತಾರೆ. ಮೀನಾ ಅವರು ಮತ್ತು ಸೂರ್ಯ ಅವರು ಹೇಳ್ತಾರೆ, ಇನ್ನೂ ಎಷ್ಟೊತ್ತು ಕಾಯಬೇಕು, ಊಟನೂ ಮಾಡಿಲ್ಲ, ಹೋಗ್ಲಿ ಬಿಡು ಕಾಯೋಣ ಅಂತ ಹೇಳ್ತಾರೆ. ಇದೇ ಟೈಮಲ್ಲಿ ಛಾಯಾ ಅವ್ರು ಹೇಳ್ತಾ ಇರ್ತಾರೆ, ನಾನು ದುಡ್ಡು ಕೊಡೋಕ್ಕಾಗಲ್ಲ ಸರ್, ನಾನೇನು ತಪ್ಪು ಮಾಡಿಲ್ಲ ಸರ್ ಅಂತ ಹೇಳ್ತಾರೆ. ಆಗ ಮನೋಜ್ ಹೇಳ್ತಾರೆ, ಸರ್ ನಮ್ಮ ಹಳೆ ಮನೆ ಅಡ್ವಾನ್ಸು ಕೂಡ ಎತ್ಕೊಂಡೋಗಿದ್ದಾಳೆ ಸರ್, ಸಾಕ್ಷಿಗೆ ಅವರು ಬಂದು ಹೇಳ್ತಾರೆ ಸರ್, ಇವಳು ಮೋಸ ಮಾಡಿದ್ದಾಳೆ ಸರ್ ಅಂತ ಹೇಳ್ತಾರೆ. ಆಗ ಪೊಲೀಸವ್ರು ಹೇಳ್ತಾರೆ, ನೀನು ಎಲ್ಲ ಥರದಲ್ಲೂ ಸಿಗಾಕೊಂಡಿದ್ದೆ ಕಣಮ್ಮ, ನಿನ್ನ ಮೇಲೆ ಏನಾರು ಇವರು FIR ಹಾಕ್ಸಿದ್ರೆ ನೀನು 5 ವರ್ಷ ಜೈಲು, ನಿನಗೆ ಈ ಸೆಕ್ಷನ್ಗಳೆಲ್ಲ ಬರುತ್ತೆ ನೋಡು, ಈಗಲೇ ಕಾಂಪ್ರಮೈಸ್ ಮಾಡ್ಕೊಳಂಗಿದ್ರೆ ಕಾಂಪ್ರಮೈಸ್ ಮಾಡ್ಕೊ ಅಂತ ಹೇಳ್ತಾರೆ. ಆಗ ಲಾಯರ್ಗೆ ಹೇಳ್ತಾರೆ, ಹೇಳಿ ನಿಮ್ಮ ಕ್ಲೈಂಟ್ಗೆ ಅಂತ. ಆಗ ಅಡ್ವೊಕೇಟು ಛಾಯನ ಕರ್ಕೊಂಡು ಈಚೆ ಕಡೆ ಹೋಗ್ತಾರೆ. ಛಾಯಾ ಹೇಳ್ತಾರೆ, ಏನಾದರೂ ಮಾಡಿ ಸರ್, ಇದರಿಂದ ಬಿಡುಗಡೆ ಕೊಡಿಸಿ ಸರ್ ನನಗೆ ಅಂತ ಹೇಳ್ತಾಳೆ. ಆಗ ಅಡ್ವೊಕೇಟ್ ಹೇಳ್ತಾರೆ, ನಿನಗೆ ಅವ್ರಿಗೆ ದುಡ್ಡು ಕೊಡೋದೇ ಬೇರೆ ದಾರಿನೇ ಇಲ್ಲ ಅಂತ ಹೇಳ್ತಾರೆ. ಆಗ ಛಾಯಾ ಹೇಳ್ತಾರೆ, ಏನು ಸರ್ ನೀವು ಹೀಗೆ ಹೇಳ್ತಾ ಇದ್ದೀರಾ ಅಂತ. ಹೌದು ಕಣಮ್ಮ, ನೀನು ನಾನೇ ಮಾತಾಡೋಕ್ಕೆ ಅಂತ ನನ್ನೇ ಬಿಡಬೇಕಿತ್ತು, ಮಧ್ಯದಲ್ಲಿ ನೀನು ಯಾಕೆ ಮಾತಾಡಿದೆ, ನೀನೇ ತಾನೇ ಬಿಸ್ನೆಸ್ಸು ಅದು ಇದು ಸೈಟ್ ತೊಗೊತಾ ಇದ್ದೀನಿ ಅಂತ ಹೇಳಿದೆ, ಈಗ ಅವ್ರ ದುಡ್ಡನ್ನ ಅವ್ರು ಕೊಟ್ಟರೆ ನಿನ್ನ ಬಿಡ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಸೂರ್ಯ ಮತ್ತು ಮೀನಾ ಇಬ್ಬರು ಜಗಳ ಆಡ್ತಾ ಇರ್ತಾರೆ. ಇವತ್ತಿಗೆ ಇಲ್ಲಿ ಆಸೆ ಸಂಚಿಕೆ ಮುಕ್ತಾಯ ಆಗುತ್ತೆ. ಬಾಯ್ ಫ್ರೆಂಡ್ಸ್, ಹ್ಯಾವ್ ಎ ನೈಸ್ ಡೇ.